ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಶುದ್ಧ ದ್ವಾದಶಿ ಶುಕ್ರವಾರ 26/6/2026. ಇನ್ನು ಪಂಚಾಂಗದ ವಿಷಯಕ್ಕೆ ಬಂದಾಗ ವಾರ ಬಂದು ಶುಕ್ರವಾರ, ತಿಥಿ ಬಂದು ದ್ವಾದಶಿ ರಾತ್ರಿ 10 ಗಂಟೆ 25 ನಿಮಿಷದವರೆಗೂ, ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ರಾತ್ರಿ 8 ಗಂಟೆ 7 ನಿಮಿಷದವರೆಗೂ, ಯೋಗ ಬಂದು ಸಿದ್ಧ ಯೋಗ, ಕರಣ ಬಂದು ಭವಕರಣ. ಇನ್ನು ರಾಹುಕಾಲ 10:30-12, ಗುಳಿಕ ಕಾಲ 7:30-9, ಅರ್ಧ ಪ್ರಹರಿ ಬಂದು 1:30-3, ಯಮಗಂಟ ಕಾಲ 3-4:30. ಇನ್ನು ಈ ದಿನದ ಅಮೃತ ಗಡಿಗೆಗಳು 9-10 ಇರತಕ್ಕಂಥದ್ದು. ಇನ್ನು ಮತ್ತಮೇಲೆ ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಪ್ರಯಾಣದ ಸಂಭವ, ಎಲ್ಲೋ ಪ್ರಯಾಣ ಕರಿತಾ ಇದೆ, ಅದರಿಂದ ಲಾಭ, ಬಂಧುಗಳ ಮಿಲನ. ನೀರಾವರಿ ಮೂಲದ ರೈತರಿಗೆ ಶುಭ. ಅಂದರೆ ನೀರಾವರಿಯಲ್ಲಿ ಅಂದರೆ ಬೋರ್ಗಳು ಹಾಕಿರ್ತಕ್ಕಂಥವ್ರು ಅಥವಾ ಕೆರೆ ಕೆಳಗೆ ಕಟ್ಟೆಗಳ ಕೆಳಗೆ ಡ್ಯಾಮ್ಗಳ ಕೆಳಗೆ ಬೆಳೀತಕ್ಕಂಥವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವೈದ್ಯ ವೃತ್ತಿ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೆ ಪ್ರಾಕ್ಟೀಸ್ ಇದೆ ಇವತ್ತು. ಗುರುಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ಲಾಭ, ಆದಾಯಗಳಲ್ಲಿ ಒಳ್ಳೆ ಮಿಶ್ರ ಫಲ ಬರ್ತಕ್ಕಂಥದ್ದು, ಉತ್ತಮ ಆರೋಗ್ಯ, ಶುಭ ಸುದ್ದಿ ಬರ್ತಕ್ಕಂಥದ್ದು. ಮಳೆ ಆಧಾರಿತ ಕೃಷಿಕರಿಗೆ ಉತ್ತಮ ಕಾರ್ಯಸೂಚಿ. ಅಂದರೆ ಈ ರಾಗಿ, ಹುರುಳಿ, ಈ ಜೋಳ ಇವೆಲ್ಲ ಮಳೆಗೆ ನಂಬಿಕೊಂಡು ಹಾಕಿರ್ತಾರೆ ನೋಡಿ, ಅವ್ರಿಗಂತೂ ಒಳ್ಳೆ ಕೆಲಸ ನಡೀತದೆ ಇವತ್ತು ಸಲೀಸಾಗಿ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗೋಗ್ರಾಸ್ ಅಂದರೆ ಗೋವಿಗೆ ಉಣಬಿಡಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಮಂದ ಪ್ರಗತಿ, ಕಾರ್ಯನಿಧಾನ, ಉತ್ತಮ ಹಣದ ಒಳಹರಿವು. ನೀರಾವರಿಯ ಮೂಲದಲ್ಲಿ ಜೋಳ, ಸ್ವೀಟ್ ಕಾರ್ನು, ಈ ಸೀಡ್ಸ್, ಜೋಳದಲ್ಲಿ ಸೀಡ್ಸ್ ಅಂತ ಮಾಡ್ತಾರೆ, ಅದನ್ನು ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು. ಈ ಕೃಷಿ ಸಲಕರಣೆ ಮಾರೋರಿಗೆ, ಗೊಬ್ಬರ ಮಾರೋರಿಗೆ ಅಂಥವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನಾರಾಯಣ ನಾಮ ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿ ಚೇತರಿಕೆ, ಕಾರ್ಯ ಸಫಲತೆ, ಬಂಧುಗಳಿಂದ ಶುಭ ಸುದ್ದಿ. ಈ ಪತ್ರ ಬರಹಗಾರರು, ಟೈಪಿಂಗ್ ಮಾಡ್ತಕ್ಕಂಥವ್ರು, ಬ್ರೌಸಿಂಗ್ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಈ ದಿನ ಅವ್ರಿಗೊಳ್ಳೆ ಮಾರ್ಗದರ್ಶಕ ರಜೆ ಇದ್ದರೂ ಸಹ ಕೆಲಸ ಕಾರ್ಯಗಳು ಸಿಗ್ತಕ್ಕಂಥದ್ದು. ಪೂಜಾ ದ್ರವ್ಯ, ಹೋಮ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ ವಾಯುದೃಷ್ಟಕ್ಕೂ ಹಸಿರು ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧು ಮಿತ್ರರ ಭೇಟಿ, ಈ ಸರ್ಕಾರ ಅರಸಾಕರವರಿಗೆ ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ನೀರಾವರಿ ಮೂಲದ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲ್ಲ ರೀತಿಯ ವೈದ್ಯರಂದರೆ ವೆಟರ್ನರಿ ಡಾಕ್ಟರ್ಗಳು, ಅಲೋಪತಿ, ಹೋಮಿಯೋಪತಿ, ಯುನಾನಿ, ಆಕ್ಯುಪಂಚರ್, ಎಲ್ಲ ರೀತಿಯ ಡಾಕ್ಟರ್ಗಳಿಗೂ ಸಹ ಇವತ್ತು ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಶಕ್ತಿ ದೇವತೆಗಳನ್ನು ಪೂಜಿಸಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟಕ್ಕೂ ಕೇಸರಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಇವರಿಗೆ ಆದಾಯದಲ್ಲಿ ಕೊರತೆ ಇದ್ದರೂ ಸಹ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಸುಧಾರಣೆ ಆಗೋಗ್ತದೆ ಇವತ್ತು. ದೂರದ ಪ್ರಯಾಣದ ಲಾಭ ಆಗ್ತಕ್ಕಂಥದ್ದು. ಈ ಪ್ಲಾಂಟರ್ಸ್ಗೆ ಒಳ್ಳೆ ಶುಭಕರವಾದ ಸುದ್ದಿ ಬರ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರು, ಜನರಲ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ ಅಥವಾ ಕೇಳಿರಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಉತ್ತಮ ಹಣಕಾಸು ನಿರ್ವಹಣೆ, ವಿದ್ಯಾರ್ಥಿಗಳಿಗೆ ಶುಭ, ವಿದೇಶದಲ್ಲಿರ್ತಕ್ಕಂಥವ್ರಂಥ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಎಣ್ಣೆ ಕಾಳುಗಳು ರೈತರು ಯಾರು ಬೆಳೀತಾರೆ ಅಂದರೆ ಕಡಲೆ ಬೀಜ ಹಾಕ್ತಕ್ಕಂಥವ್ರು, ಶೇಂಗಾ, ಅವ್ರಿಗೆ ಒಳ್ಳೆ ಇದು ಸಿಗ್ತದೆ, ಒಳ್ಳೆ ಭೂಮಿಯಲ್ಲಿ ಹದ ಸಿಗ್ತಕ್ಕಂಥದ್ದು ಇವತ್ತು. ಈ ಜಾನುವಾರು ವ್ಯಾಪಾರಿಗಳು, ಮಧ್ಯವರ್ತಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವೆಂಕಟೇಶ್ವರ ಸುಪ್ರಭಾತವನ್ನು ಬೆಳಗ್ಗೆ ಎದ್ದು ಕೇಳಿ, ಸಾಯಂಕಾಲದಲ್ಲಿ ನಿಮಗೆಲ್ಲ ಒಳ್ಳೆಯದೇ ಆಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ ಯೋಗ, ಬಂಧುಗಳಿಂದ ಶುಭ ಸುದ್ದಿ. ಮಳೆ ಆಧಾರಿತ ಕೃಷಿಕರಿಗೆ ಒಳ್ಳೆ ಕಾರ್ಯಪ್ರಗತಿ ಸಿಗ್ತಕ್ಕಂಥದ್ದು. ಈ ಚೀನಿವಾರ, ಕಮ್ಮಾರ, ನೇಕಾರ ಇವರಿಗೆಲ್ಲನೂ ಬಹಳ ಒಳ್ಳೆಯ ದಿನ ಇವತ್ತು. ನೀವು ಸಪ್ತಮಾತ್ರೆಗಳನ್ನು ಪೂಜಿಸಿ ಅಥವಾ ಸಪ್ತಮಾತ್ರೆಗಳಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಈ ದಿನ ಪೂಜೆ ಕೈಗೊಳ್ಳಿ, ಭಾಳ ಒಳ್ಳೆಯದಾಗುತ್ತೆ ನಿಮಗೆ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟಕ್ಕೂ, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಆತ್ಮರಿನ ಮುಂದಕ್ಕೆ ಬಂದಾಗ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವ್ರಿಗೆ ಯತ್ನ ಕಾರ್ಯಗಳಲ್ಲಿ ತಡೆ, ಏನೋ ಅಂದ್ಕೊಂಡಿರ್ತೀರಿ ಕೆಲಸಗಳು ಏನೂ ನಡೆಯಲ್ಲ ಇವತ್ತು. ಹಣಕಾಸು ಕೊರತೆ ಇರ್ತಕ್ಕಂಥದ್ದು. ಈ ಅಧಿಕಾರಿಗಳಿಗೆ ಸ್ವಲ್ಪ ಕೆಟ್ಟದಾದ ಒಂದು
ವಾತಾವರಣ ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಹೂವು ಹಣ್ಣು ತರಕಾರಿ ಮಾರ್ತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಹೂವು ಹಣ್ಣು ಬೆಳೆದಲೆ ಮಾರ್ತಕ್ಕಂತಹ ವ್ಯಾಪಾರಸ್ಥರಿಗೆ ಒಳ್ಳೆಯ ದಿನ. ನೀವು ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಆದಾಯ ಹಾಗೂ ವ್ಯಯ ಎರಡರಲ್ಲೂ ಏರಿಕೆ. ನೋಡಿ, ಮಕರ ರಾಶಿಯವರಿಗೆ ಎಲ್ಲದರಲ್ಲಿ ಟಾಪ್ ಬರ್ತಾರೆ ಇವತ್ತು. ಗುಡಿ ಕೈಗಾರಿಕೆಯಲ್ಲಿ ಲಾಭ. ಜಾನುವಾರು ಸಾಕಾಣಿಕೆದಾರರಿಗಂತೂ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಈ ಬ್ರೆಡ್ ಅಂಗಡಿ ಹಾಕಿರ್ತಕ್ಕಂಥವ್ರು, ಈ ಬೇಕರಿ ಹಾಕಿರ್ತಕ್ಕಂಥವ್ರು, ಸ್ವೀಟ್ ಸ್ಟಾಲ್ ಹಾಕಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಶ್ರೀನಿವಾಸನ ನಾಮಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಡಿ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಮನೆಯಲ್ಲಿ ಕಿರಿಕಿರಿ. ನೋಡಿ, ಕುಂಭರಾಶಿಯವರಿಗೆ ಸ್ವಲ್ಪ ಈ ದಿನ ಚೆನ್ನಾಗಿಲ್ಲ. ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ದುಡ್ಡಿಲ್ಲದೆ ಹೋಗ್ತಕ್ಕಂಥದ್ದು. ಈ ವಿದ್ಯಾರ್ಥಿಗಳಿಗೆ ಮತ್ತು ಕುಂಭರಾಶಿಗೆ ಸಂಬಂಧಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳಲ್ಲಿ ಸಫಲರಾಗೋದಿಲ್ಲ ಇವತ್ತು. ದ್ರಾಕ್ಷಿ, ಚೇಪೆ ಹಣ್ಣು, ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟು, ದಾಳಿಂಬೆ ಈ ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಕ್ಕಂಥದ್ದು. ಈ ಹೋಟೆಲ್ಸು, ಕಾಂಡಿಮೆಂಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆ ಲಾಭಕರವಾಗಿರ್ತಕ್ಕಂಥದ್ದೇನ. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಬಾಲ್ಯ ಮಿತ್ರರ ಮಿಲನ, ಸಂತಸ, ಲಾಭಾದಾಯದಲ್ಲಿ ಏರಿಕೆ. ಈ ಪ್ಲಾಂಟರ್ಸ್ಗೆ ಒಂದು ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಅಂದರೆ ಮುಂಗಾರು ತುಫಾನುಗಳು ಬರ್ತಕ್ಕಂಥ ಸಮಯದಲ್ಲಿ ಅಲ್ಲಿ ನಿಧಾನ ಆಗಿರ್ತಕ್ಕಂಥದ್ದು. ಈ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿರ್ತಕ್ಕಂತಹ ಈಗ ಇದರಲ್ಲಿ ಪ್ಲಾಂಟರ್ಸ್ಗೆ ಅವರಿಗೆಲ್ಲ ಮುಂದಕ್ಕೆ ಒಳ್ಳೆ ಸೂಚನೆ ಕಾಣ್ತಾ ಇದೆ. ಜವಳಿ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಗ್ರಾಮದೇವತೆಯನ್ನು ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳವರ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ವೀಕ್ಷಕರಿಗೆಲ್ಲರಿಗೂ ನಮ್ಮ ಕಳಕಳಿ ಮನವಿ ಏನಪ್ಪ ಅಂದರೆ, ತಾವೆಲ್ಲರೂ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ವಿಷಯಗಳನ್ನ ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಂದ ಸಹ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತೇಳಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ನಿಮಗೆಲ್ಲರಿಗೂ ಈ ದಿನ ಆ ಮಹಾಲಕ್ಷ್ಮಿ ದೇವರಿಂದ ಎಲ್ಲ ಶುಭಕರವಾಗಿ ನೆರವೇರಲಿ ಅಂತೇಳಿ ಆ ದೇವತೆಯನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಓಂ ನಮೋ ನಾರಾಯಣಾಯ.